ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅಭಿಮಾನೋತ್ಸವಕ್ಕೆ ಕೋಟೆನಾಡು ಸಜ್ಜಾಗಿದೆ. ಈ ನಡುವೆ ಬಿಎಸ್ವೈ ಅಭಿಮಾನಿಗಳು ಅಭಿಮಾನೋತ್ಸವಕ್ಕೆ ಬರದ ಸಿದ್ಧತೆಗಳನ್ನು ನಡೆಸ್ತಾ ಇದ್ದಾರೆ. ಈ ಕುರಿತು ಯಡಿಯೂರಪ್ಪ ಆಪ್ತ ಮಾಜಿ ಖನಿಜ ನಿಗಮ ಅಧ್ಯಕ್ಷ ಹೊಸದುರ್ಗ ಕ್ಷೇತ್ರದ ಎಸ್ ಲಿಂಗಮೂರ್ತಿ ಗ್ಯಾರಂಟಿ ನ್ಯೂಸ್ ಪ್ರತಿನಿಧಿ ರಾಜಶೇಖರ್ ಜೊತೆ ಮಾತನಾಡಿದ್ದಾರೆ. ಹಾಗಾದ್ರೆ ನೋಡ್ಕೊಂಡು ಬರೋಣ ಬನ್ನಿ. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ಅಭಿಮಾನೋತ್ಸವಕ್ಕೆ ದಿನಗಣನೆ ಆರಂಭವಾಗಿರತಕ್ಕಂಥದ್ದು. ಈ ಕುರಿತಾಗಿ ಮಾತನಾಡಲಿಕ್ಕೆ ಈಗಾಗಲೇ ಮಾಜಿ ಖನಿಜ ನಿಗಮದ ಅಧ್ಯಕ್ಷರಾದಂಥ ಲಿಂಗಮೂರ್ತಿ ಅವರನ್ನ ಮುಟ್ಟಿಗಿದ್ದಾರೆ. ಸರ್, ಈ ಬಾರಿ ಕೋಟೆನಾಡು ಚಿತ್ರದುರ್ಗದಲ್ಲಿ ಯಡಿಯೂರಪ್ಪನವರ ಅಭಿಮಾನೋತ್ಸವ ಕಾರ್ಯಕ್ರಮ ಆಯೋಜನೆ ಆಗಿದೆ. ನಿಮ್ಮ ಮತ್ತು ಯಡಿಯೂರಪ್ಪನವರ ಸಂಬಂಧ ಹೇಗಿದೆ ಮತ್ತು ನಿಮ್ಮ ರಾಜಕೀಯ ಜೀವನಕ್ಕೆ ಯಡಿಯೂರಪ್ಪನವರ ಪಾತ್ರ ಏನು ಸರ್? ಈ ರಾಜ್ಯ ಕಂಡಂಥ ಅಪರೂಪದ ನಾಯಕ, ಧೀಮಂತ ನಾಯಕರು, ರೈತಪರ ಹೋರಾಟಗಾರರು ಆದಂಥ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರ ಸಾರ್ಥಕ 50 ವರ್ಷದ ಜನಸೇವೆಯಲ್ಲಿ ಜೀವನ ಮಾಡಿರ್ತಕ್ಕಂಥ ಅವರ ಅಭಿಮಾನಿಗಳು ಲಕ್ಷಾಂತರ ಜನ ಸೇರಿ, ಇಲ್ಲಿ 8-10 ಲಕ್ಷಕ್ಕಿಂತ ಹೆಚ್ಚು ಜನ ಸೇರಿ ಅಭಿಮಾನೋತ್ಸವದಲ್ಲಿ ಪಾಲ್ಗೊಳ್ಳುವಂಥ ಯಡಿಯೂರಪ್ಪನವರು ಬಹುಶಃ 50 ವರ್ಷಗಳ ಪುರಸಭಾ ಸದಸ್ಯರಾಗಿ ಮತ್ತು 4 ಬಾರಿ ಮುಖ್ಯಮಂತ್ರಿಯಾಗಿ ಈ ರಾಜ್ಯದ ಜನತೆಗೆ, ವಿಶೇಷವಾಗಿ ರೈತರಿಗೆ, ದೀನದಲಿತರಿಗೆ, ಹೆಣ್ಣು ಮಕ್ಕಳಿಗೆ ಕೊಟ್ಟಿರ್ತಕ್ಕಂಥ ಯೋಜನೆಗಳು ನೂರಾರು. ಬಹುಶಃ ಅವರು ಆಡಳಿತ ನಡೆಸಿದಂಥದ್ದು ಕೆಲವೇ ವರ್ಷಗಳು, ಆದರೆ ಪ್ರತಿಪಕ್ಷದಲ್ಲಿ, ವಿರೋಧ ಪಕ್ಷದಲ್ಲಿ ಇದ್ದುಕೊಂಡು ರಾಜ್ಯ ಸರ್ಕಾರ ಯಾವುದೇ ಇದ್ರೂ ಕೂಡ ಅದಕ್ಕೆ ಕಣ್ತೆರೆಸೋ ನಿಟ್ಟಿನಲ್ಲಿ ಹೋರಾಟ ಮಾಡಿ ಅವರು ಅಧಿಕಾರಕ್ಕೆ ಬಂದಂಥ ನಂತರದಲ್ಲಿ ನ್ಯಾಯವನ್ನು ಕೊಡಿಸುವಂಥ ಕೆಲಸ ಮಾಡಿದಂಥ ಧೀಮಂತ ನಾಯಕರು. ರೈತ ಪರವಾಗಿ ಜೀತದಾಳುಗಳ ಪದ್ಧತಿಯ ವಿರುದ್ಧವಾಗಿ ಪಾದಯಾತ್ರೆಗಳನ್ನು, ನೂರಾರು ಹೋರಾಟಗಳನ್ನು, ರಾಜ್ಯದ ಹಳ್ಳಿಗಳನ್ನು ಸುತ್ತಿದಂಥವರು ಯಡಿಯೂರಪ್ಪನವರು. ಬಹುಶಃ ನನ್ನ ಒಡನಾಟ ಕಳೆದ 20 ವರ್ಷಗಳಿಂದ ಸನ್ಮಾನ್ಯ ಯಡಿಯೂರಪ್ಪನವರು ಬಹುಶಃ ಕೊಟ್ಟ ಮಾತಿನಂತೆ ನಡೆದುಕೊಳ್ಳುವಂಥ ಮತ್ತೊಂದು ಹೆಸರಿದೆ ಅಂದರೆ ಅದು ಯಡಿಯೂರಪ್ಪನವರು. ಈ ರಾಜ್ಯದಲ್ಲಿ ಅದು ಇತಿಹಾಸವಾಗಿ ಉಳಿದಿದೆ ಅಂತ ಯಡಿಯೂರಪ್ಪನವರು ಬಹುಶಃ ನಮ್ಮ ಜಿಲ್ಲೆಗೆ, ವಿಶೇಷವಾಗಿ ನಾನು ಚಿತ್ರದುರ್ಗ, ಈ ಮಧ್ಯ ಕರ್ನಾಟಕದ ಜಿಲ್ಲೆಯಲ್ಲಿ ನಾವು 100 ವರ್ಷಗಳ ಕಾಲ ಬರಗಾಲದಲ್ಲಿ 70 ವರ್ಷ ಬರಗಾಲವನ್ನೇ ಅನುಭವಿಸ್ತಿರ್ತದ್ದು. 70% ಬರಗಾಲ ಅನಿಸೋದು ಈ ಜಿಲ್ಲೆಗೆ ನೀರಾವರಿ ಹೋರಾಟವನ್ನು ಕಳೆದ 4-6 ದಶಕಗಳಿಂದ ಮಾಡಿದಂಥದ್ದು. ಆದರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಯನ್ನು ಜಾರಿಗೊಳಿಸಿದಂಥ ಕೀರ್ತಿ ನಮ್ಮ ಚಿತ್ರದುರ್ಗದ ಭಗೀರಥ ಯಡಿಯೂರಪ್ಪನವರು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ನಿಮ್ಮ ರಾಜಕೀಯ ಜೀವನದಲ್ಲಿ ಯಡಿಯೂರಪ್ಪನವ್ರ ಪಾತ್ರ ಏನು ಸರ್? ಬಹುಶಃ ನಾನು ಬೇರೆ ಪಕ್ಷದಲ್ಲಿ, JDS ಪಕ್ಷದಲ್ಲಿ ಇದ್ದಂಥವನು. ನನ್ನನ್ನು ಒಂದು ಸಂಘಟನೆ ಜನ ಸೇರಿಸಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನನ್ನನ್ನು ಗುರುತಿಸಿ ನಮ್ಮ ಪಕ್ಷಕ್ಕೆ ಬರಬೇಕು ಅಂತೇಳಿ ನನ್ನನ್ನು ಕೈ ಹಿಡಿದು ಭಾರತೀಯ ಜನತಾ ಪಾರ್ಟಿಗೆ ಕರ್ಕೊಂಡವರು ಸನ್ಮಾನ್ಯ ಯಡಿಯೂರಪ್ಪನವರು. 20 ವರ್ಷಗಳ ಕಾಲ ಸುದೀರ್ಘ ನಾನು ಚುನಾವಣೆಯಲ್ಲಿ ನನಗೆ ಅವಕಾಶವನ್ನು ಕೊಟ್ಟಿದ್ದರು. ಅವಕಾಶ ಕೊಟ್ಟು ನಾನು ಕೆಲವೇ ಮತಗಳ ಅಂತರದಿಂದ ಪರಾಭವಗೊಂಡರೂ ಕೂಡ ನನಗೆ ಒಂದು ನಿಗಮ ಮಂಡಳಿಯ ಅಧ್ಯಕ್ಷರನ್ನ ಮಾಡಿ ಜನಸೇವೆ ಮಾಡುವಂಥ ಅವಕಾಶ ಕೊಟ್ಟರು. ಅದರ ಅರ್ಥ ಯಡಿಯೂರಪ್ಪನವರು ಯಾರನ್ನು ಕೈ ಹಿಡಿತಾರೆ, ನಂಬ್ತಾರೆ, ಯಾರು ಯಡಿಯೂರಪ್ಪನವ್ರನ್ನ ನಂಬ್ತಾರೆ ಅವ್ರಿಗೆ ಯಾವತ್ತೂ ಕೂಡ ಅವ್ರ ಕೈ ಬಿಡೋದಿಲ್ಲ. ಆ ರೀತಿಯಾದಂಥ ಅವರ ನಡೆ ಬಹುಶಃ ಎಲ್ಲ ಜನಾಂಗದವ್ರಿಗೆ, ನನ್ನಂಥ ಸಾವಿರಾರು ಯುವಕರನ್ನು ಬಹುಶಃ ಬೆಳೆಸಿದಂಥ ಕೀರ್ತಿ ಯಡಿಯೂರಪ್ಪನವರಿದೆ. ಹಾಗಾಗಿ ಆ ಕೃತಜ್ಞತೆ ಸಲ್ಲಿಸುವಂಥ ಕೆಲಸ ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಗೆ ಸಿಕ್ಕಿರ್ತಕ್ಕಂಥದ್ದು ನಮ್ಮ ಪುಣ್ಯ ಅಂತೇಳಿ ನಾವೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದೇವೆ. ಯಡಿಯೂರಪ್ಪನವರು BJP ಬಿಟ್ಟು KJP ಕಟ್ಟದಾಗಲೂ ಕೂಡ ಯಡಿಯೂರಪ್ಪನವ್ರ ಜೊತೆ ನೀವು ಹೆಜ್ಜೆ ಹಾಕಿದ್ರಿ. ಆ ದಿನಗಳು ಹೇಗಿತ್ತು ಸರ್? ಬಹುಶಃ BJP KJP ಅನ್ನೋದಕ್ಕಿಂತ ಹೆಚ್ಚಾಗಿ ಯಡಿಯೂರಪ್ಪನವರ ನಾಯಕತ್ವ ಆ ನಾಯಕತ್ವದ ಜೊತೆ ನಾವಿದ್ವಿ. ಯಡಿಯೂರಪ್ಪನವರು ಚಿತ್ರದುರ್ಗ ಜಿಲ್ಲೆಗೆ, ಅದರಲ್ಲೂ ಹೊಸದುರ್ಗ ವಿಧಾನಸಭಾ ಕ್ಷೇತ್ರಕ್ಕೆ ತುಂಬ ಪ್ರಮುಖವಾಗಿ ಕೊಟ್ಟಂಥ ಯಾವುದಾದ್ರೂ ಒಂದು ಯೋಜನೆ ಸರ್ ನಿಮ್ಮ ಮೂಲಕ? ರಾಜ್ಯ ಸರ್ಕಾರದ ಮುಖಾಂತರ ಕೊಟ್ಟಂಥ ನಾನಾ ಯೋಜನೆಗಳು ಪ್ರತಿಯೊಬ್ಬರು ಕೂಡ ಸರ್ವಸ್ಪರ್ಶಿ ಸರ್ವವ್ಯಾಪಿ ಅಂತ ನಾವು ಹೇಳ್ತೀವಿ. ಪ್ರತಿಯೊಂದು ಮನೆಗೂ ಕೂಡ ತಲುಪಿರ್ತಕ್ಕಂಥವು. ಅದು ಇಡೀ ರಾಜ್ಯದ ಜನತೆಗೆ, ಹೊಸದುರ್ಗ ಕೂಡ ತಲುಪಿದೆ. ಹೊಸದುರ್ಗಕ್ಕೆ ಭದ್ರಾ ಮೇಲ್ದಂಡೆ ವಿಶೇಷವಾಗಿ ಮತ್ತೆ ಹೇಳೋದಾದರೆ ನಮಗೆ ಬಹಳ ಮುಖ್ಯವಾಗಿ 2-3 ಹೋಬಳಿಗಳ ಜನ, ಬಹುತೇಕ 80% ನಮ್ಮ ಹೊಸದುರ್ಗ ತಾಲೂಕಿನ ರೈತರಿಗೆ ಅನುಕೂಲವಾದಂಥ ಭದ್ರಾ ಮೇಲ್ದಂಡೆ ಯೋಜನೆ ಸಾಕಾರಗೊಳಿಸಿದ್ದು ಬಹುಶಃ ಅದು ಯಾವತ್ತೂ ಕೂಡ ಮರೆಯಲಾಗದಂಥ ಒಂದು ಯೋಜನೆ. ಇದಿಷ್ಟು ಮಾಜಿ ಖನಿಜ ನಿಗಮದ ಅಧ್ಯಕ್ಷರಾದಂಥ ಎಸ್ ಲಿಂಗಮೂರ್ತಿಯವರ ಮಾತು. ರಾಜಶೇಖರ್, ಗ್ಯಾರಂಟಿ ನ್ಯೂಸ್, ಚಿತ್ರದುರ್ಗ.